ನಾನು 99% ಅವ್ರದ್ದು ಆಗ್ಬೋದು ಅಂತ ಹೇಳಿದ್ದೀನಿ. ಇನ್ನು 1% ಐತಲ್ಲ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಿದ್ದಾರೆ ಅಂತ ಹೇಳಿದಿನೋ ಆಗಬಹುದು ಅಂತ ಹೇಳಿದಿನೋ? ಹೌದು, ಆಗಬಹುದು ಅಂತ ಹೇಳಿದ್ದೀನಿ. ಹೌದು, ಕೊಟ್ಟಿದ್ದೀರಿ. ನಾನು 100 ಕೊಡ್ತಾ ಇದ್ದೆ, ಬಟ್ ಐ ಆಮ್ ನಾಟ್ ದಿ ಹೈಕಮಾಂಡ್. 1% ಅವ್ರಿಗೆ ಇರ್ಬೇಕಲ್ಲ. ರಾಜಣ್ಣ ಅವ್ರ ಮೇಲೆ ಇರೋ ಆರೋಪ ಹಂಗೇನೆ, ಈಗ ಹೈಕಮಾಂಡ್ ಗಿಂತ ಬೇರೆ ಹೋಗಿ ಮಾತಾಡ್ತಾರೆ, ಅವರೇ ಹೈಕಮಾಂಡ್ ಅಂತ ಪ್ರಶ್ನೆ ಮಾಡ್ತಾರೆ ಸರ್ ನಾಯಕರು. ನೋಡ್ರಿ, ನಾನೇ ಹೈಕಮಾಂಡ್, ನನ್ಗೆ ಯಾರು ಹೈಕಮಾಂಡ್ ಇಲ್ಲ. ನನ್ನ ಹೈಕಮಾಂಡ್ ಇರೋದು ನಮ್ಮ ಊರಲ್ಲಿರೋ ಮತದಾರ ಇದಾರಲ್ಲ, ಅವ್ರು ನನಗೆ ಹೈಕಮಾಂಡ್ ಪಾರ್ಟಿ ಅಂತ ಬಂದ್ಮೇಲೆ ರಾಜ್ಯಾಧ್ಯಕ್ಷ ಇದೆ, ಎಲ್ಲ ಇದೆ. ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರಾಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರು ಕೊಡೋ ಗೌರವ ಅವ್ರಿಗೂ ಕೊಡ್ತೇವೆ. ಅವ್ರ ಮಾತು ಯಾವ್ದು ಕೇಳಬೇಕು ಅವ್ರ ಮಾತು ಕೇಳ್ತೇವೆ. ಅವ್ರ ಮಾತನ್ನು ನಾವು ಧಿಕ್ಕರಿಸೋದಿಲ್ಲ. ಅಲ್ಟಿಮೇಟ್ಲಿ ಐ ಬಿಲೀವ್ ಮೈ ಹೈಕಮಾಂಡ್ ಈಸ್ ಮೈ ಕಾನ್ಸ್ಟಿಟ್ಯೂಯೆನ್ಸಿ ವೋಟರ್ಸ್. ಗೊತ್ತಾಯ್ತಾ? ನಾನು 99% ಅವ್ರದ್ದು ಆಗ್ಬೋದು ಅಂತ ಹೇಳಿದ್ದೀನಿ. ಇನ್ನು 1% ಐತಲ್ಲ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಿದ್ದಾರೆ ಅಂತ ಹೇಳಿದಿನೋ ಆಗಬಹುದು ಅಂತ ಹೇಳಿದಿನೋ? ಹೌದು, ಆಗಬಹುದು ಅಂತ ಹೇಳಿದ್ದೀನಿ. ಹೌದು, ಕೊಟ್ಟಿದ್ದೀರಿ. ನಾನು 100 ಕೊಡ್ತಾ ಇದ್ದೆ, ಬಟ್ ಐ ಆಮ್ ನಾಟ್ ದಿ ಹೈಕಮಾಂಡ್. 1% ಅವ್ರಿಗೆ ಇರ್ಬೇಕಲ್ಲ. ರಾಜಣ್ಣ ಅವ್ರ ಮೇಲೆ ಇರೋ ಆರೋಪ ಹಂಗೇನೆ, ಈಗ ಹೈಕಮಾಂಡ್ ಗಿಂತ ಬೇರೆ ಹೋಗಿ ಮಾತಾಡ್ತಾರೆ, ಅವರೇ ಹೈಕಮಾಂಡ್ ಅಂತ ಪ್ರಶ್ನೆ ಮಾಡ್ತಾರೆ ಸರ್ ನಾಯಕರು. ನೋಡ್ರಿ, ನಾನೇ ಹೈಕಮಾಂಡ್, ನನ್ಗೆ ಯಾರು ಹೈಕಮಾಂಡ್ ಇಲ್ಲ. ನನ್ನ ಹೈಕಮಾಂಡ್ ಇರೋದು ನಮ್ಮ ಊರಲ್ಲಿರೋ ಮತದಾರ ಇದಾರಲ್ಲ, ಅವ್ರು ನನಗೆ ಹೈಕಮಾಂಡ್ ಪಾರ್ಟಿ ಅಂತ ಬಂದ್ಮೇಲೆ ರಾಜ್ಯಾಧ್ಯಕ್ಷ ಇದೆ, ಎಲ್ಲ ಇದೆ. ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರಾಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರು ಕೊಡೋ ಗೌರವ ಅವ್ರಿಗೂ ಕೊಡ್ತೇವೆ. ಅವ್ರ ಮಾತು ಯಾವ್ದು ಕೇಳಬೇಕು ಅವ್ರ ಮಾತು ಕೇಳ್ತೇವೆ. ಅವ್ರ ಮಾತನ್ನು ನಾವು ಧಿಕ್ಕರಿಸೋದಿಲ್ಲ. ಅಲ್ಟಿಮೇಟ್ಲಿ ಐ ಬಿಲೀವ್ ಮೈ ಹೈಕಮಾಂಡ್ ಈಸ್ ಮೈ ಕಾನ್ಸ್ಟಿಟ್ಯೂಯೆನ್ಸಿ ವೋಟರ್ಸ್. ಗೊತ್ತಾಯ್ತಾ?